ಜಿಲ್ಲಾಡಳಿತ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ಕಂದಾಯ ಇಲಾಖೆಯಿಂದ ಇ-ಪೌತಿ ಖಾತಾ ಆಂದೋಲನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದರು. ಜಿಲ್ಲಾಧಿಕಾರಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರವೀಂದ್ರ, ಮೃತಪಟ್ಟಿರುವ ಹೆಸರಿನಲ್ಲಿ ಪಹಣಿಗಳು ಇರುವುದರಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಸಿಗುವ ಪಿಎಂ ಕಿಸಾನ್ ಯೋಜನೆ ಮತ್ತು ಬೆಳೆ ವಿಮೆ ಪರಿಹಾರ, ಕ್ರಾಪ್ ಲೋನ್ ಹೀಗೆ ಸರ್ಕಾರದಿಂದ ಸಿಗುವ ಹಲವಾರು ಯೋಜನೆಗಳು ವಂಚಿತರಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 26,000 ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ಖಾತೆ ಹೊಂದಿದ್ದು, ಅದರಲ್ಲಿ ಒಟ್ಟು 4,000 ಪಹಣಿಗಳು ಸರಿಪಡಿಸಿದ್ದು, ಇನ್ನು ಒಟ್ಟು 22,000 ಪಹಣಿಗಳು ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ಖಾತೆ ಹೊಂದಿದ್ದಾರೆ. ಹೀಗಾಗಿ ಇ-ಪೌತಿ ಖಾತಾ ಆಂದೋಲನವನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಉಪ ವಿಭಾಗಾಧಿಕಾರಿ ಅಶ್ವಿನ್, ತಾಲೂಕು ದಂಡಾಧಿಕಾರಿ ರಶ್ಮಿ ಹಾಗೂ ರೈತರು ಭಾಗಿಯಾಗಿದ್ದರು. ಆಂದೋಲನ ಅಂತ ಮಾಡ್ತೀವಿ. ಇದು ಉದ್ದೇಶ ಏನಪ್ಪಾ ಅಂದ್ರೆ, ಈಗ ಬಹಳಷ್ಟು ಜನ ಈಗ ನಮ್ಮ ಅಜ್ಜನ ಹೆಸರಿನಲ್ಲಿ, ಅಜ್ಜಿ ಹೆಸರಿನಲ್ಲೇನೆ ಜಮೀನುಗಳನ್ನ ಇಟ್ಕೊಂಡಿರ್ತೀವಿ. ಅಜ್ಜ ಅಜ್ಜಿಗೆ 4 ಜನ ಬ್ರದರ್ಸ್ ಇದ್ರೆ ಜಮೀನೇನೋ ಹಂಚ್ಕೊಂಡಿದೀವಿ. ಗೊತ್ತಾಯ್ತಲ್ಲ, ನೀನು ಪೂರ್ವ ಭಾಗದ ನೀನು ತಗೋ, ಪಶ್ಚಿಮ ಭಾಗದ ನಾನು ತಗೊಳ್ತೀನಿ, ಇನ್ನೊಂದು ಭಾಗದ ನಾನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಆ ಜಮೀನುಗಳನ್ನೆಲ್ಲ ತಗೊಂಡು ಉಳುಮೆ ಮಾಡ್ಕೊಂತೆಲ್ಲನೂ ಇದೀವಿ, ಸ್ವಾಧೀನದಲ್ಲೇನೂ ಇದೀವಿ. ಆದ್ರೆ ಅಧಿಕೃತವಾಗಿ ಅವೆಲ್ಲವೂ ಕೂಡ ಖಾತೆ ಆಗಿದಾವ ಅಂತ ನೋಡಿದ್ರೆ ಖಾತೆನೇ ಆಗಿರಲ್ಲ. ಹೌದಲ್ವಾ? ನಮಗೆ ಒಂದು ಬ್ಯಾಂಕ್ ಲೋನಿಗೆ ಹೋಗ್ಬೇಕು ಅಂದ್ರೆ ಬ್ಯಾಂಕ್ನವರು ಅಪ್ಪ ನಿಂದು ಸಪ್ರೇಟ್ RTC ಇದೆ ತಗೊಂಬ ಅಂತ ಅವ್ರು ಕೇಳ್ತಾರೆ ಬ್ಯಾಂಕ್ನಲ್ಲಿ. ಅದು ಯಾವುದೇ ಯಾರ ಹತ್ರನಾರಾಗ್ಲಿ ಆ ಜಮೀನನ್ನು ಮಾರಾಟ ಮಾಡಕ್ಕಿಂತ ಹೋದ್ರೂ ಸಹ ನಿಮಗೆ ಸಪ್ರೇಟ್ ಆಗಿ ರೆವೆನ್ಯೂ ಸ್ಕೆಚ್ ಮಾಡಿಸ್ಕೊಂಡು ಸಪ್ರೇಟ್ RTC ಮಾಡಿಸ್ಕೊಂಬ, ಆಮೇಲೆ ಏನಾಗುತ್ತೆ ನಮ್ದು ಕಾವೇರಿ 2 ನಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ಅಲ್ಲಿ ತನಕ ಕೂಡ ಇದು ಆಗಲ್ಲ ಅನ್ನೋದು ಇರುತ್ತೆ. ಹಾಗಾಗಿ ಆತರ ಆಗಿರತ್ತಾನೆ. ಇದೆಲ್ಲ ನಾನು ಹೇಳ್ತಿರೋದು ಪ್ರಾಕ್ಟಿಕಲ್ ಗೊತ್ತಲ್ಲ. ಆಮೇಲೆ ನಾವು ಮಾಡಿಸ್ಕೊಬೇಕು ಅಂತ ಇದ್ರು ಕೂಡ ಬ್ರದರ್ಗಳ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಹೊಂದಾಣಿಕೆ ಇರಲ್ಲ. ಗೊತ್ತಾಯ್ತಲ್ಲ, ನಾನು ಒಬ್ಬ ಮಾಡಿಸ್ಕೊಬೇಕು ಅಂತ ಮುಂದೆ ಬಂದ್ರೆ ಇನ್ನೊಬ್ಬ ಬ್ರದರ್ ಏನ್ ಮಾಡ್ತಾನೆ, ನನಗೆ ಈಗ ಬೇಕಾಗಿಲ್ಲಪ್ಪ, ನಾನು ಯಾವಾಗಲೂ ಇನ್ನೊಂದು ರೌಂಡ್ ನಾನು ಇನ್ನೊಂದು ಸಲ ಮಾಡಿಸ್ಕೊಳ್ತೀನಿ ಅಂತ ಅವನೇನ್ ಹೇಳ್ತಾನೆ. ಹಾಗಾಗಿ ಒಬ್ರಿಗೊಬ್ರು ಹೊಂದಾಣಿಕೆ ಆಗದೆ ಇದ್ದಾಗಲೂ ಕೂಡ ಇವೆಲ್ಲವನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೊಳ್ಳೋದು ಕೂಡ ಆಗ್ತಾ ಇದೆ. ಅಥವಾ ಒಂದು ಕುಟುಂಬದಲ್ಲಿ 4 ಜನ ಬ್ರದರ್ಸ್ ಇದ್ರು, 2 ತಂಗಿಯರಿದ್ರೆ ಅವ್ರನ್ನ ತಂಗಿಯವರು ಅಕ್ಕ ತಂಗಿಯವ್ರನ್ನ ಮದುವೆ ಮಾಡಿದಾಗ ಕೊಟ್ಬಿಟ್ಟಿರ್ತೀವಿ. ಆದ್ರೆ ಕಾನೂನು ಏನ್ ಹೇಳುತ್ತೆ, ಅವ್ರಿಗೂ ಆಸ್ತಿ ಕೊಡ್ಬೇಕು ಅಂತ ಕಾನೂನು ಇರಲ್ಲ. ಹೌದಲ್ಲ? ನಾವು ತಪ್ಪಿಸ್ಕೊಳಕ್ ಆಗಲ್ಲ. ಮೊದಲಂಗೆ ಅಲ್ಲಿ ಇವಾಗ ಮೊದಲು ಆತರ ಇತ್ತು. ಅಕ್ಕ ತಂಗಿಯವ್ರನ್ನೆಲ್ಲ ಮದುವೆ ಮಾಡಿ ನಾವು ಕೊಟ್ಬಿಟ್ರೆ, ಮದುವೆ ಮಾಡಿ ಕೊಟ್ಟಿದೀವಪ್ಪ, ನಿಮ್ದು ಏನು ಈಗ ಅಕ್ಕ ತಂಗಿಯರು ಕೂಡ ಅಷ್ಟೇನೆ ಬಹಳ ದೊಡ್ಡ ಮನ್ಸು ಮಾಡಿ ಕೇಳ್ತಿರ್ಲಿಲ್ಲ. ಅವ್ರು ಕೂಡ ದೊಡ್ಡ ಮನ್ಸು ಮಾಡಿ, ಏನು ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ನನ್ನ ಮದುವೆ ಮಾಡಕ್ಕೆ ಕಷ್ಟಪಟ್ಟು ಮಾಡಿದಾರಪ್ಪ, ಹಾಗಾಗಿ ಅವರಿಗೆ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವರೇ ಬಂದು ಮುಂದೆ ನಿಂತ್ಕೊಂಡು ನಿಮಗೇನೆ ಅದನ್ನ ಭಾಗನ ಕೊಟ್ಟೋಗಿರೋದು. ಆದ್ರೆ ಬದಲಾದ ಪರಿಸ್ಥಿತಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಎಷ್ಟೇ ಕಷ್ಟಪಟ್ಟು ಮದುವೆ ಮಾಡಿ ಏನೇ ಕೊಟ್ಟಿದ್ರು ಕೂಡ ಸಂವಿಧಾನಾತ್ಮಕವಾಗಿ ಹಕ್ಕು, ರೈಟ್ಸ್ ಅಂತಕ್ಕಂಥದ್ದು ಈಗ ಹೆಣ್ಮಕ್ಳಿಗೂ ಕೂಡ ಇರೋದ್ರಿಂದಲ್ವಾ, ಹೆಣ್ಮಕ್ಳು ಕೂಡ ಏನ್ ಮಾಡ್ತಾರೆ, ನಮಗೂ ಕೂಡ ಅದರಲ್ಲಿ ಭಾಗ ಕೊಡಿ ಅಂತ ಕೇಳ್ತಾರೆ. ಅದಾದ್ಮೇಲೆ ಅದಕ್ಕೆ ಏನೇನ್ ಬೇಕು ದಾಖಲೆಗಳು ಅಂದಾಗ, ಉದಾಹರಣೆ ತಂದೆ ತೀರ್ಕೊಂಡು ಹೋಗಿರ್ಬೋದು, ಇಲ್ಲ ತಾಯಿ ತೀರ್ಕೊಂಡು ಹೋಗಿರ್ಬೋದು, ಅಥವಾ ಇಬ್ರು ತೀರ್ಕೊಂಡು ಹೋಗಿರ್ಬೋದು. ಈಗ ಉಳಿದರೆ ಯಾರು ಗಂಡು ಮಕ್ಕಳು ಹೆಣ್ಮಕ್ಳು ಮಾತ್ರ ಉಳಿದಿದ್ವಿ. ಅದಕ್ಕೆ ಏನ್ ಮಾಡ್ಬೇಕು, ಒಂದು ವಂಶವೃಕ್ಷವನ್ನ ಮಾಡಿಸ್ಕೊಬೇಕು. ಗೊತ್ತಾಯ್ತಲ್ಲ, ವಂಶವೃಕ್ಷ ಮಾಡ್ಸಕ್ಕೂ ನಮ್ಮ ವಿವೇ ಮೇಲೆ ನೀನೇ ಮಾಡ್ಕೊಡೆಯ ಅಂತ ಹೇಳಿ ಅವನ್ನೇ ಕೇಳ, ನಿಂದೇನ್ ಕೆಲಸ, ನೀನೇ ಮಾಡ್ಕೊಡು, ನನಗೊಂದು ಯಾಕಿರೋದು ನೀನು ಅಂತ ಕೇಳ್ತಾ ಇರ್ತೀವಿ. ಈಗ ಹಂಗಿಲ್ಲ. ನಮ್ಮ ಇವತ್ತು RD ನಂಬರ್ ಬೇಕಾದ್ರೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೇಕಾದ್ರೆ, ಅರ್ಥ ಆಯ್ತಲ್ಲ, ಅಪ್ಲೈ ಮಾಡ್ಬೇಕಾದ್ರೂ ಅಷ್ಟೇನೆ ನೀವು ಎಲ್ಲರನ್ನ ಸೇರಿಸಿ ಅಪ್ಲೈ ಮಾಡ್ಬೇಕು. ಯಾಕೆ ಹೋಗ್ಬಿಟ್ಟು ಅಕ್ಕಂಗ್ ಬಿಟ್ಬಿಡೋದು ಹೆಸರ, ಇಲ್ಲ ತಂಗಿ ಬಿಟ್ಟು ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ತಾರ? ಖಂಡಿತ ಮಾಡ್ಕೊಡಲ್ಲ, ತಪ್ಪಾಗುತ್ತೆ ಕಾನೂನು ಪ್ರಕಾರ. ಅದಕ್ಕೆ VAOಗಳು ಹೊಸದಾಗಿ ಬಂದು ಅವರು 2 ವರ್ಷ 3 ವರ್ಷ 5 ವರ್ಷ 6 ವರ್ಷ 7 ವರ್ಷ ತನಕ ಇರೋರು ಕೂಡ ಇದ್ದಾರೆ. ಇವ್ರು ಚೇಂಜ್ ಆದ್ರೆ ನಮ್ ಗ್ರಾಮ ಸಹಾಯಕ ಚೇಂಜ್ ಆಗಿರ್ತಾನೆ ಆಗಿರ್ತಾನ? ಗ್ರಾಮ ಸಹಾಯಕ ಈ ಊರಿನ ಬ್ರಹ್ಮ ಇದ್ದಂಗ. ಗೊತ್ತಾಯ್ತಲ್ಲ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ನಿಮ್ ತಾತ ಯಾರು, ಅವ್ರ ತಾತ ಯಾರು, ನಿಮ್ ಮನೆಗೆ ಎಷ್ಟು ಜನ ಇದ್ದೀರಾ, ಅಕ್ಕ ತಂಗಿಯರ್ನಲ್ಲಿ ಮದುವೆ ಮಾಡಿ ಕೊಟ್ರು, ಅವ್ರು ಎಲ್ಲೆಲ್ಲಿದ್ದಾರೆ ಅಂತ ಎಲ್ಲ ಇಡೀ ಹಿಸ್ಟ್ರಿ ಯಾರಿಗೆ ಗೊತ್ತಿರುತ್ತೆ? ಗ್ರಾಮ ಸಹಾಯಕನಿಗೆ ಗೊತ್ತಿರುತ್ತೆ. ಅದಕ್ಕೆ ಇಂದಿನ ಸಿಸ್ಟಮ್ಗಳು ಬೇಡ. ನಾನು ನಿಮ್ಮನ್ನು ಹೇಳೋದು ಗೊತ್ತಿದ್ದಲ್ಲ, ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ
ಪ್ರತಿಯೊಬ್ಬರು ಕೂಡ ಈ ತರ ಯಾರ್ಯಾರು ಖಾತೆನ ಪೌತಿ ಖಾತಾ ಆಂದೋಲನಕ್ಕೆ ಮಾಡಿಸ್ಕೊಂಡ್ಬಂತ ಇದ್ದೀರೋ ಅವರೆಲ್ಲ ವಂಶವೃಕ್ಷಕ್ಕೆ ಅಪ್ಲೈ ಮಾಡಿ. ಬ್ರದರ್ಸು ಸಿಸ್ಟರ್ಸು ಎಲ್ಲರ ಹೆಸರುಗಳು ಬರೋ ರೀತಿಯಲ್ಲಿ ಅಪ್ಲೈ ಮಾಡಿ ತಗೊಳ್ಬೇಕು. ನಾವು ಮಾಡೋದು ಇಷ್ಟೇನೆ, ನಿಮ್ಮ ಒಪ್ಪಿಗೆ ಇದ್ರೆ ನೀವು ಪಾರ್ಟಿಷನ್ ಮಾಡ್ಕೊಳ್ಬೇಕು. ಪಾರ್ಟಿಷನ್ ಮಾಡ್ಕೊಂಡು ನಮ್ದೆಲ್ಲ ಒಪ್ಪಿಗೆ ಇದೆಯಪ್ಪ, ವಿಭಾಗ ಪತ್ರನ ನಾನು ಮಾಡ್ಕೊತಾ ಇದೀವಿ, ನಾವೆಲ್ಲ ಸೇರ್ಕೊಂಡು ನಮಗೆ ಇಷ್ಟಿಷ್ಟು ಗುಂಟೆ ಇಷ್ಟಿಷ್ಟು ಎಕರೆ ನಮಗೆ ಬರಬೇಕು ಅಂತ ಒಂದು ವಿಭಾಗ ಪತ್ರ ಮಾಡ್ಕೊಂಡು ಅದೊಂದು ರಿಜಿಸ್ಟರ್ಡ್ ಕಾಪಿ ಮಾಡ್ಕೊಂಡು ನೀವು ನಮಗೆ ಅಪ್ಲೈ ಮಾಡಿದ್ರೆ ನಾವೇ ಮಾಡ್ತೀವಿ. ನಮ್ಮ ಸರ್ವೇಯರ್ನ ಅವ್ರನ್ನೆಲ್ಲ ಕಳಿಸಿ, ಗೊತ್ತಾಯ್ತಲ್ಲ, ಕಳಿಸ್ಬಿಟ್ಟು ಅದನ್ನೆಲ್ಲ ಅಳತೆ ಮಾಡಿಸಿ ನಿಮ್ಗೆ ಎಷ್ಟೆಷ್ಟು ಬರಬೇಕು ಅಂತಕ್ಕಂಥದ್ದನ್ನೆಲ್ಲ ಮಾಡಿ ಅಳತೆ ಮಾಡಿಸ್ಕೊಂಡು ನಂತರದಲ್ಲಿ ನಾವೇ ನಿಮಗೆ ಪಾರ್ಟಿಷನ್ ಅನ್ನ ಅಧಿಕೃತವಾಗಿ ಮಾಡಿಕೊಡ್ತೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.